ಮುಂದಿನ ಚಿಕಿತ್ಸೆ ಏನು ಕೊಟ್ಕೊಂಡು ಹೋಗ್ತೀವಿ. ಅದಕ್ಕೆ ಸಂಪೂರ್ಣವಾಗಿ ನಮ್ಮ ಚಿಕಿತ್ಸೆ ಎಲ್ಲವೂ ಮುಗಿದ ಮೇಲೆ ಯಾವುದೇ ವಿಧಾನದಿಂದ ಈ ಅಂಗಾಂಗಗಳನ್ನು ನಾವು ಇನ್ನು ಮುಂದೆ ತೆಗೆದುಕೊಂಡು ಹೋಗ್ಲಿಕ್ಕಾಗಲ್ಲ ಕೆಲಸ ಮಾಡೋ ವಿಧಾನದಲ್ಲಿ ಅಂದಾಗ ನಾವು ಆ ಅಂಗಾಂಗ ಕಂಪ್ಲೀಟಾಗಿ ಫೇಲ್ ಆಯಿತು, ಆರ್ಗನ್ ಫೇಲ್ಯೂರ್ ಅನ್ನೋ ವರ್ಡನ್ನು ಉಪಯೋಗಿಸ್ತೀವಿ. ಇದು ಕೆಲವೊಮ್ಮೆ ಸ್ಲೋ ಆಗಿ ಆಗಬಹುದು, ನಿಧಾನವಾಗಿ ಆಗಬಹುದು, ಕೆಲವೊಮ್ಮೆ ರ್ಯಾಪಿಡ್ ಆಗಿ ಸಡನ್ ಆಗಿ ದಿವಸಗಳಲ್ಲಿ ಅಥವಾ ವಾರಗಳಲ್ಲಿ ಆಗೋಗಬಹುದು. ಆ ಸಿಚುವೇಶನ್ ಬಂದಾಗ ನಾವು ಇವತ್ತು ಆ ಅಂಗಾಂಗಗಳನ್ನ ಬದಲಿ ಮಾಡುವಂತಹ ವಿಧಾನ ಏನಿದೆ ಅದನ್ನು ನಾವು ಟ್ರಾನ್ಸ್ಪ್ಲಾಂಟೇಷನ್ನು ಅಥವಾ ಅಂಗಾಂಗಗಳನ್ನ ಕಸಿ ಮಾಡೋದು ಅಂತ ಹೇಳ್ತೀವಿ. ಸಾಧಾರಣವಾಗಿ ಮುಖ್ಯವಾದ ಅಂಗಾಂಗಗಳೇನು, ನಮ್ಮ ಶ್ವಾಸಕೋಶಗಳಿರಬಹುದು, ಹೃದಯ ಇರಬಹುದು, ಅಥವಾ ಲಿವರ್ ಇರಬಹುದು, ಕಿಡ್ನಿಗಳು, ಮೂತ್ರಪಿಂಡಗಳು, ಪ್ಯಾಂಕ್ರಿಯಾಸು, ಸ್ಕಿನ್, ಈ ಥರ ಈವನ್ ನಮ್ಮ ಬೋನ್ ಮ್ಯಾರೋ ಅಥವಾ ಅದನ್ನು ನಾವು ಕನ್ನಡದಲ್ಲಿ ಅಸ್ಥಿಮಜ್ಜೆ, ಬೋನ್ ಮ್ಯಾರೋ ಅಂತ ಏನು ಹೇಳ್ತೀವಿ, ಇದನ್ನು ಕೂಡ ನಾವು ಟ್ರಾನ್ಸ್ಪ್ಲಾಂಟ್ ಅನ್ನು ಮಾಡ್ಬೋದು. ಈ ಥರ ಇವೆಲ್ಲ ಮುಖ್ಯವಾದ ಅಂಗಗಳು. ಇದರ ಯಾವುದೇ ಒಂದು ಅಂಗ ಸಂಪೂರ್ಣವಾಗಿ ಹೊರಟೋದ್ರು, ಕೆಲಸ ಮಾಡೋದು ನಿಲ್ಲಿಸಿದ್ರು ನಾವು ಮನುಷ್ಯ ಬದುಕೋದು ಕಷ್ಟ. ನಾವು ಇದರಲ್ಲಿ ಈ ಅಂಗಾಂಗಗಳು ಕಸಿ ಮಾಡಬೇಕಾದ್ರೆ ಕೆಲವೊಮ್ಮೆ ನಾವು ಅಂಗಾಂಗಗಳು ನಮಗೆ ಬದುಕಿದಂತಹ ಇನ್ನೊಬ್ಬ ವ್ಯಕ್ತಿ, ನಾರ್ಮಲ್ ವ್ಯಕ್ತಿ, ಸಾಧಾರಣ ವ್ಯಕ್ತಿಯಿಂದ ತೆಗೆದುಕೊಳ್ಳಕ್ಕಾಗತ್ತೆ. ಈಗ ಕಿಡ್ನಿ ನಿಮಗೆ ಗೊತ್ತಿದೆ, ಒಬ್ಬ ವ್ಯಕ್ತಿ ಇದ್ರೆ 2 ಕಿಡ್ನಿ ಇದೆ, ಒಂದನ್ನು ಕೊಡಬಹುದು, ಇನ್ನೊಂದು ಕಿಡ್ನಿಯಲ್ಲಿ ನಾರ್ಮಲ್ ಜೀವನ ನಡೆಯುತ್ತೆ. ಅದೇ ಥರ ಲಿವರಲ್ಲಿ ಇವತ್ತು ನಾವು ಅರ್ಧ ಭಾಗ ಅಥವಾ ಒಂದು ಸಣ್ಣ ಪೋರ್ಷನ್ ಲಿವರನ್ನು ಡೊನೇಟ್ ಮಾಡಬಹುದು. ಕೊಟ್ಟಂಥ ವ್ಯಕ್ತಿಗೆ ಏನೂ ಆಗೋಲ್ಲ, ತೆಗೆದುಕೊಂಡವನು ಚೆನ್ನಾಗಿರ್ತಾನೆ. ಕೆಲವು ಆರ್ಗನ್ಸ್ಗಳು ಬಂದಾಗ, ಈಗ ನಾವು ಹೃದಯ ಇರಲಿ ಅಥವಾ ಶ್ವಾಸಕೋಶಗಳಿರಲಿ, ಇಲ್ಲಿ ನಾವು ಬದುಕಿರುವಂಥ ವ್ಯಕ್ತಿ ಯಾರು ಇನ್ನೊಬ್ಬ ವ್ಯಕ್ತಿಗೆ ಈ ಆರ್ಗನ್ನ ಕೊಡ್ಲಿಕ್ಕೆ ಬರೋದಿಲ್ಲ. ಇದು ನಾವೇನಿದ್ರು ಬ್ರೈನ್ ಡೆಡ್ ಪೇಷಂಟ್ಸು ಅಥವಾ ಏನು ನಾವು ಕನ್ನಡದ ವರ್ಡ್ನ ಏನು ಉಪಯೋಗಿಸ್ತೀವಿ ಬ್ರೈನ್ ವರ್ಡಿಗೆ, ನಾವು ಬ್ರೈನ್ ಡೆಡ್, ಮೆದುಳು ನಿಷ್ಕ್ರಿಯವಾಗಿರುವಂಥ ಪೇಷಂಟ್, ಆ ಥರದಷ್ಟೇ ನಾವು ಇದನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಾಗಿದೆ. ಹೀಗಾಗಿ ಇವತ್ತಿನ ನಾವು ಪತ್ರಿಕಾಗೋಷ್ಠಿ ಉದ್ದೇಶಕ್ಕೆ ನಾವು ಅದು ಅಲ್ಲಿಗೆ ಬಂದು ನಿಂತ್ಕೊಳ್ತೀವಿ. ಏನು ಇದು ಯಾರಾದರೂ ನಾವು ಈ ಥರ ಕೊಟ್ಟಾಗ ಅಷ್ಟೇ, ಯಾರ ಮೆದುಳು ನಿಷ್ಕ್ರಿಯವಾಗುತ್ತೋ ಅವರು ಬದುಕುವಂಥ ಚಾನ್ಸು ಇನ್ನು ಇಲ್ಲವೇ ಇಲ್ಲ, ಹೋಗಿದೆ ಅಂತ ಬರುತ್ತೋ, ಈ ಥರ ಕೊಟ್ಟಾಗ ಅಷ್ಟೇ ನಾವು ನಮ್ಮ ಚೇತನ ಅಂತವರು ಅಥವಾ ಯಾರೇ ಆಗಲಿ ಅದನ್ನು ಈ ಆರ್ಗನ್ಗಳನ್ನ ನಾವು ತಗೊಂಡು ಮುಂದಕ್ಕೆ ಅದನ್ನು ಹಾಕಿ ಅವ್ರಿಗೊಂದು ಜೀವನವನ್ನು ರೂಪಿಸ್ಕೊಡ್ಲಿಕ್ಕಾಗತ್ತೆ. ಈ ನಿಟ್ಟಿನಲ್ಲಿ ಈ ಒಂದು ಅವಕಾಶವನ್ನು ಉಪಯೋಗಿಸ್ಕೊಂಡು ನಾವು ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ಮೇನ್ಲಿ ಏನು, ಅಂಗಾಂಗಗಳ ಡೊನೇಷನ್ಸ್ ಆಗಬೇಕು. ನಮ್ಮಲ್ಲಿ ಸಂಖ್ಯೆಗಳು ನಿಮ್ಮ ಎಲ್ಲರಿಗೂ ಗೊತ್ತಿದೆ, 1.5-2 ಲಕ್ಷ ಜನ ಈ ದೇಶದಲ್ಲಿ ಆಕ್ಸಿಡೆಂಟ್ಗಳಲ್ಲಿ ಸಾಯ್ತಾರೆ. ಅದು ಮಿನಿಮಮ್ ನಂಬರ್, ಸರ್ಕಾರ ಹತ್ರ ಅಂಕಿಅಂಶಗಳು. ನಾವು ಅದನ್ನು ಬಿಟ್ಟು ಎತ್ತರದಿಂದ ಬಿದ್ದವನು, ಇನ್ನೇನೋ ಆದವನು, ತಲೆಯಲ್ಲಿ ಬ್ಲೀಡಿಂಗ್ ಆಗಿ ರಕ್ತಸ್ರಾವ ಆಗ್ಬಿಟ್ಟು ಬ್ರೈನ್ ಡೆಡ್ ಆದವರು, ಈ ಥರ ಬೇಕಾದಷ್ಟು ಕಾರಣಗಳಿಂದ ವ್ಯಕ್ತಿಗಳು ತಮ್ಮ ಬ್ರೈನ್ ನಿಷ್ಕ್ರಿಯ ಆಗೋಗುತ್ತೆ. ಬಟ್ ಆ ಒಂದು ಸಂದರ್ಭದಲ್ಲಿ ನಮ್ಮಲ್ಲೇನಿದೆ, ಹೋಗ್ಲಿ ಬಿಡಿ, ಆಗದ್ದಾಗೋಯ್ತು, ದುಃಖದಲ್ಲಿ ಇರ್ತೀವಿ, ಮುಗೀತು, ಅವ್ರನ್ನ ತಗೊಂಡೋಗಿ ಏನೋ ಡಾಕ್ಟ್ರು ಆಗಲ್ಲ ತಗೊಂಡೋಗಪ್ಪ ಅಂದಾಗ ತಗೊಂಡು ಹೋಗ್ತೀವಿ, ಮಣ್ಣು ಮಾಡ್ತೀವೋ ಸುಡ್ತೀವೋ ಏನೋ ಒಂದು ಮಾಡಿಬಿಡ್ತೀವಿ. ಅದೇ ಥರದ ಸಿಚುವೇಶನ್ ಇರೋರು ಈ ಒಂದು ಅವೇರ್ನೆಸ್ ತಿಳ್ಕೊಂಡು, ಇಲ್ಲ ನಮ್ಮ ಅಂಗಾಂಗಗಳಿಂದ ಇನ್ನೊಬ್ಬರಿಗೆ ಒಂದು ಜೀವನ ನಾವು ರೂಪಿಸ್ಕೊಡ್ಲಿಕ್ಕೆ ಆಗಲಿ, ಅವ್ರು ಚೆನ್ನಾಗಿರ್ಲಿಕ್ಕಾದ್ರೆ ಆಗಲಿ ಅಂತ ಮುಂದೆ ಬಂದರೆ ಬೇಕಾದಷ್ಟು ಆರ್ಗನ್ಗಳನ್ನ ಡೊನೇಟ್ ಮಾಡಬಹುದು. ಎಷ್ಟೋ ಜನ, ಒಬ್ಬ ವ್ಯಕ್ತಿಯಿಂದ ಒಂದು 6 ಜನ 8 ಜನ ಚೆನ್ನಾಗಿರ್ಲಿಕ್ಕೆ ಆಗತ್ತೆ ಅಂದರೆ ಅದಕ್ಕಿಂತ ದೊಡ್ಡ ದಾನವಾಗಲಿ ಪುಣ್ಯ ಕೆಲಸವಾಗಲಿ ಯಾವುದೂ ಇಲ್ಲ ಅಂತ ನಮಗನ್ಸುತ್ತೆ. ಮೆಡಿಕಲಲ್ಲಿ ಈ ಒಂದು ನಾಲೆಡ್ಜು ಎಲ್ಲರಿಗೂ ಹೋಗಬೇಕು. ನಾವೀಗ ಡೊನೇಷನ್ಸ್ಗಳು ನೋಡಿದ್ರೆ ನಾವು ಕೆಲವು ಸೆಕ್ಟ್ ಆಫ್ ಪೀಪಲ್ಗಳಲ್ಲಿ ಅಷ್ಟೇ ಡೊನೇಷನ್ ನೋಡ್ತೀವಿ, ಕೆಲವು ರಿಲಿಜಿಯಸ್ ಬಿಹೇವಿಯರಿಂದಾಗಲಿ ಅಥವಾ ಬಿಲೀಫ್ಗಳಿಂದಾಗಲಿ ಕೊಡೋದಿಲ್ಲ. ಇದು ಹೆಚ್ಚಿನ ಅಂಶದಲ್ಲಿ ಮುಂದಕ್ಕೆ ಬಂದರೆ ಈ ಥರ ಪ್ರೋಗ್ರಾಮ್ಗಳು ಮುಂದಕ್ಕೆ ಹೋಗುತ್ತೆ. ಚೇತನಂತವರು ಎಷ್ಟೋ ಜನಕ್ಕೆ ಆಗ್ತಾ ಇದೆ, ಬೇಕಾದಷ್ಟು ಅಂಗಗಳು ಆಗ್ತಾ ಇದೆ. ನಮ್ದೊಂದೇ ಆಸ್ಪತ್ರೆ ಅಂತೂ ಅಲ್ಲ, ಬೇಕಾದಷ್ಟು ಆಸ್ಪತ್ರೆಗಳಲ್ಲೂ ಆಗ್ತಾ ಇದೆ, ಈಗ ಕ್ಯಾಚಪ್ ಆಗ್ತಾ ಇದೆ. ಇದು ಮುಂದುವರಿಲಿಕ್ಕೆ ಸಹಾಯವಾಗುತ್ತೆ. ಇಲ್ಲಿ ನಮಗೆ ಮಾಧ್ಯಮದ ಹೆಲ್ಪ್ ಆಗಲಿ ಅಥವಾ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳಾಗಲಿ ಅಥವಾ ಇನ್ಫ್ಲೂಯೆನ್ಷಿಯಲ್ ಪೀಪಲ್ ಇದೆಲ್ಲ ಎಲ್ಲರದೂ ಪಾರ್ಟು ಬಹಳ ಮುಖ್ಯ. ಇದೆಷ್ಟು ಕೆಲವು ವರ್ಡ್ಗಳು ಹೇಳಿಬಿಟ್ಟು, ಮುಖ್ಯವಾಗಿ ಈ ಥರ ಒಂದು ಪ್ರೋಗ್ರಾಮ್ನಲ್ಲಿ ಇವತ್ತು ನಾವು ಸಣ್ಣದೊಂದು ಕಫ ಕೆಮ್ಮು ಹಾಸ್ಪಿಟ್ಲ್ ಒಳಗೋಗಿ ಬಂದ್ರೆ ಇನ್ನೊಬ್ಬರು ಗೊತ್ತಾಗಬಾರ್ದು ಅಂತ ಮನೇಲಿ ಅನ್ಕೊಂತೀವಿ ನಾವು. ಅಂಥದ್ರಲ್ಲಿ ಚೇತನ ಅವರಾಗಲಿ ಅವ್ರ ಫ್ಯಾಮಿಲಿ ಆಗಲಿ ಮುಂದೆ ಬಂದು
ಅವ್ರು ಪಡೆದಿರೋ ಪ್ರಯೋಜನವನ್ನು 4 ಜನಕ್ಕೆ ಹೇಳಿ ಅದ್ರ ಇಂಪಾರ್ಟೆನ್ಸ್ನ ನಿಮಗೆ ಮನದಟ್ಟಾಗುವಂಗೆ ಮಾಡಕ್ಕೆ ಇಲ್ಲಿದ್ದಾರೆ. ಎಲ್ಲರ ಪರವಾಗಿ ದಯವಿಟ್ಟು ಆಕೆಗೊಂದು ದೊಡ್ಡ ಧನ್ಯವಾದಗಳನ್ನ ಅರ್ಪಿಸ್ತೀವಿ.